ಕೂದಲು ಉದುರಾತಾವ ಅಂತೇಳಿ ಟೆನ್ಷನ್ ತೊಗೊಂಡಿರಿ, ಮತ್ತು ಮೊದಲಿನಂಗೆ ನನ್ನ ಕೂದಲು ಬರೋದೇ ಇಲ್ಲ ಅಂತ ಅನ್ಕೊಂಡಿರಿ. ಮೊಸರಿಗೆ ಬರೀ ಈ ಒಂದೆರಡು ವಸ್ತುನ ಮಿಕ್ಸ್ ಮಾಡ್ರಿ ಸಾಕು. ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ತಾವ, ನಿಮಗೆ ನಂಬೋಕ್ಕೂ ಆಗೋದಿಲ್ಲ. ನನ್ನ ಕೂದಲು ಇಷ್ಟು ಜಲ್ದಿನ ಬಂದು ನನ್ನ ಕೂದಲು ಬರೋದೇ ಇಲ್ಲ ಅನ್ಕೊಂಡಿದ್ದೆ ಅನ್ನೋಷ್ಟು ಶಾಕ್ ಆಗ್ತೀರ. ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಬರ್ತಾವಂತಂದ್ರೆ ಎಲ್ಲರೂ ಹವು ಹಾರಿರ್ಬೇಕು. ಏನಪ್ಪ ಈಕಿ ಬೋಳ್ಗೊಂಡಾಗಿರ್ಲಿಕ್ಕೆ ಕೂದಲಿಕ್ಕೆ ಏನು ಹಚ್ಕೊಳತ್ತಾಳೋ ಏನೋ, ಎಕ್ಸ್ಟೆನ್ಷನ್ ಮಾಡ್ಕೊಂಬಂದಿರ್ಬೇಕು ಪಾರ್ಲರಿಗೆ ಹೋಗಿ ಅಂತ ಅನ್ಕೊಳ್ತಾರೆ. ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಹೋಮ್ ರೆಮಿಡಿಯಿಂದ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡ್ಬಾರ್ದು ಹೋಗಬಾರ್ದು. ಸೊ ನೋಡಿರಿ, ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿರಿ. ಇದನ್ನು ನೀವು ಸ್ಕಿಪ್ ಮಾಡಿ ನೋಡಿದ್ರಂದ್ರೆ ಇದರ ರಿಸಲ್ಟ್ ಸಿಗೋದಿಲ್ಲ. ನಾನು ಮೊದಲೇ ಮಾತು ಹೇಳ್ಬಿಡ್ತೀನಿ. ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಕುಂದ್ರೋದು, ಶಾಂಪೂ ಎಲ್ಲ ಚೇಂಜ್ ಮಾಡೋದು, ಕೂದಲು ಉದ್ರಾತಾವ ಅಂಥೇಳಿ ಇವೆಲ್ಲ ಮಾಡ್ಕೊತ ಕುಂದ್ರಾಕ ಯಾರ ಹತ್ರನೂ ಹಚ್ಕೊಂಡ ಟೈಮ್ ಇರಂಗಿಲ್ಲ ರೀ. ಸೊ ಈ ಒಂದು ಹೋಮ್ ರೆಮಿಡಿನ ವಾರದಾಗ ಒಂದ್ಸರಿ ಯೂಸ್ ಮಾಡಿರಿ, ಸೂಪರ್ ಆಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಸೊ ನೋಡಿರಿ, ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಾ ಇಲ್ಲಿ ಮೊಸರು ತೊಗೊಂಡೇನಿ. ಮೊಸರು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ಯಾಕಂದ್ರೆ ಇವಾಗ ಬೇಸಿಗೆಗಾಲ ಐತೆ, ಎಲ್ಲರ ಮನೆಯೊಳಗೆ ಭಾಳ ತಂದಿಟ್ಟಿರ್ತೀವಿ. ನೀವು ಒಂದು ಕೂದಲ ಎಷ್ಟು ಉದ್ದದಾವ ನೋಡಿಕೊಂಡು ನೀವು ಇಲ್ಲಿ ಮೊಸರನ್ನು ತೊಗೊಳ್ಬಹುದು. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತೆ, ಮ್ಯಾನೇಜಬಲ್ ಮಾಡುತ್ತೆ, ಜೊತೆಗೆ ನಮ್ಮ ಹೇರ್ ಗ್ರೋತ್ ಮಾಡುತ್ತೆ, ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ರಫ್ ಸಮಸ್ಯೆ ಇದ್ರೆ ಅದರಿಂದ ಜಲ್ದಿನ ಹೊರಗೆ ತರುವಂಥ ಕೆಲಸ ಮಾಡುತ್ತೆ ಈ ಒಂದು ಮೊಸರಿನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡ್ಕೊಳ್ರಿ. ಇಲ್ಲೇ ನಾನು ಜಾಸ್ತಿ ಹೇಳೋದಿಲ್ಲ. ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಮೊಟ್ಟೆ ತೊಗೊಂಡೇವಿ. ತತ್ತಿ ಅಂತ ಹೇಳ್ತಾರೆ ಆಡು ಲ್ಯಾಂಗ್ವೇಜ್, ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ನಾಗ ತತ್ತಿ ಅಂತ ಹೇಳ್ತಾರೆ, ಅಂಡ ಅಂತ ಹೇಳ್ತಾರೆ, ಮೊಟ್ಟೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದು ಮೊಟ್ಟೆಯನ್ನು ತೊಗೊಂಡೀನಿ. ಸೊ ಈ ಮೊಟ್ಟೆ ನಮ್ಮ ಒಂದು ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಅದ ಗೊತ್ತ್ರಿ. ಅಕ್ಕ ನಾವು ಮೊಟ್ಟೆ ತಿನ್ನಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಮೊಟ್ಟೆ ತಿಂದೇ ಇರೋರು ಅಂದ್ರೆ ಅಂಡ ತತ್ತಿ ತಿಂದೇ ಇರೋರು ಅವ್ರಿಗೆ ನಾ ಇಲ್ಲಿ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ನೋಡಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡ್ರಿ. ತತ್ತಿ ಯಾರು ತಿನ್ನೋದಿಲ್ಲ ಅವ್ರಿಗೆ ಸಹಿತ ನಾ ಇಲ್ಲಿ ಹೇಳ್ಕೊಡ್ತೀನಿ. ಬಟ್ ತತ್ತಿ ಹಾಕೋದ್ರಿಂದ ನಿಮ್ಮ ಒಂದು ಕೂದಲಿಗೆ ಪ್ರೋಟೀನ್ ಸಿಗುತ್ತೆ ರೀ. ಇದು ಒಂದು ತತ್ತಿ ಏನು ಮಾಡುತ್ತಪ್ಪ ಅಂತಂದರೆ, ಈ ಒಂದು ಮೊಟ್ಟೆ ಏನು ಮಾಡುತ್ತಂತಂದ್ರೆ ನಮ್ಮ ಕೂದಲಿಗೆ ಸಿಲ್ಕಿ ಶೈನಿಂಗ್ ಮಾಡುತ್ತೆ, ಮ್ಯಾನೇಜಬಲ್ ಮಾಡುತ್ತೆ, ನಮ್ಮ ಹೇರ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ, ನಮ್ಮ ಒಂದು ಸ್ಕ್ಯಾಲ್ಪನ್ನು ಸ್ಟ್ರಾಂಗ್ ಮಾಡುತ್ತೆ ರೀ, ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಯಿತು, ಹೆಲ್ದಿ ಆಯ್ತು ಅಂತಂದ್ರೆ ಅಲ್ಲಿ ಕೂದಲು ಉದುರೋದು ಜಲ್ದಿ ನಿಂತು ಹೋಗುತ್ತೆ. ಇದು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನೋಡಿರಿ, ಬೇಸಿಗೆಗಾಲ ಐತಿ, ಬೆವರಿಗೆ ನಮ್ಮ ಕೂದಲು ಭಾಳ ಉದುರ್ತಾವ, ಸ್ಮೆಲ್ ಬರ್ತಿರ್ತೈತಿ. ಸೊ ಅದರಿಂದ ಇದು ನಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡುತ್ತೆ. ಎಲ್ಲರಿಗೂ ಫ್ರೀ ಹೇರ್ ಬಿಟ್ಕೊಳ್ಳೋಕೆ ಭಾಳ ಇಷ್ಟ ರೀ. ಈ ಥರ ನೀವು ಫ್ರೀ ಹೇರ್ ಬಿಟ್ಕೊಂಡು ಹೋಗ್ಬೋದು, ಅಂದರೆ ಓಪನ್ ಹೇರ್ ಬಿಟ್ಕೊಂಡು ಹೋಗ್ಬೋದು. ಇವಾಗ ನೀವು ಪೋನಿ ಎಲ್ಲ ಹಾಕೊಂಡು ಕುಂದ್ರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಚಾಲು ಅದಾವ. ನಿಮಗೂ ಹೆಂಗೆ ಬೇಕು ಹಂಗೆ ಹೇರ್ ಸ್ಟೈಲ್ ಸಹಿತ ಮಾಡ್ಕೋಬೋದು. ನನ್ನ ಕೂದಲು ಚಂದ ಕಾಣೋದಿಲ್ಲ, ಸಿಲ್ಕಿ ಇಲ್ಲ, ಶೈನಿ ಇಲ್ಲ, ಮ್ಯಾನೇಜಬಲ್ ಆಗೋಲ್ಲ ಅನ್ನೋ ಮಾತೇ ಇಲ್ಲ ರೀ. ಜಸ್ಟ್ ಒಂದು ಸರಿ ನಾ ಹೇಳೇನಂತ ಬರೀ ಒಂದು ಸರಿ ಯೂಸ್ ಮಾಡಿರಿ, ಇದ್ರ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಬಂದು ಫೀಡ್ಬ್ಯಾಕ್ ನೀವೇ ಕೊಡ್ತೀರಿ, ನಾ ಹೇಳೋದೇ ಇಲ್ಲ. ಇದು ನಾನು ಗ್ಯಾರಂಟಿ ನಿಮಗೆ. ಇದನ್ನೆಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ನಾ ಅದ್ರೊಳಗೆ ಇರುವಂಥ ಎಲ್ಲೋ ಪಾರ್ಟ್ ಇರುತ್ತಲ್ಲ ಹಳದಿ ಭಾಗನ ಅದನ್ನು ತೆಗೆದಿಟ್ಕೊಂಡು ಬರೀ ವೈಟ್ ಅಂದಷ್ಟು ಹಾಕೊಂಡು ನೀವು ಬೇಕಂದರೆ ಎಲ್ಲೋ ಪಾರ್ಟ್ ಇರುತ್ತಲ್ಲ ಹಳದಿ ಭಾಗ ಅದನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆಮ್ಲ ಪೌಡರ್. ಇದು ಇಷ್ಟೊಂದು ಮ್ಯಾಜಿಕ್ ಮಾಡುತ್ತೆ ರೀ ನಮ್ಮ ಕೂದಲಿಗೆ. ಮ್ಯಾಜಿಕ್ ಅಂತ ಹೇಳ್ಬೋದು ನಿಜ ಹೇಳ್ಬೇಕಂದ್ರೆ. ಇದ್ರ ಮೇಲೇನೂ ಕೊಟ್ಟರೆ ಆಲ್ರೆಡಿ ನೋಡ್ಬೋದು, ಪ್ರಿವೆಂಟ್ಸ್ ಹೇರ್ ಗ್ರೇಯಿಂಗ್ ಆ್ಯಂಡ್ ರೆಡ್ಯೂಸ್ ಹೇರ್ ಫಾಲ್. ಅಂದರೆ ನಮ್ಮ ಕೂದಲು ಚಿಕ್ಕ ವಯಸ್ಸಲ್ಲಿ ಬೆಳ್ಳಗಾಗತ್ತಿದ್ರೆ ಅದನ್ನು ಕಡಿಮೆ ಮಾಡುತ್ತೆ, ನಮ್ಮ ಕೂದಲನ್ನು ಉದುರೋದು ಜಲ್ದಿನೇ ನಿಲ್ಲಿಸುತ್ತೆ, ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡೋಕೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ, ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಒಂದು ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ರೀ. ಆವಾಗ ನಮ್ಮ ಕೂದಲು ಉದುರೋದೇ ನಿಲ್ಲುತ್ತೆ, ನಮ್ಮ ಕೂದಲನ್ನು ದಪ್ಪ ಮಾಡುತ್ತೆ, ನಮ್ಮ ಕೂದಲನ್ನು ಸಿಲ್ಕಿ ಶೈನ್ ಮಾಡುತ್ತೆ, ನಮ್ಮ ಕೂದಲು ನಮ್ಮ ಕೂದಲು ಬೆಳ್ಳಗಾಗಕತ್ತಿದ್ರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಶಕ್ತಿ ಅದ ರೀ ಇದರಲ್ಲಿ. ಇದನ್ನು ಒಟ್ಟು ನೀವು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಈ ಥರ ಈ ಒಂದು ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿದಾಗ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಬರೀ ಫಸ್ಟ್ ಯೂಸ್ ಒಳಗೆ ನಿಮಗೆ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನೀವು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಎಷ್ಟೋ ಇಷ್ಟ ದಿನ ನೀವು ಯೂಸ್ ಮಾಡಿರ್ಬೋದು, ನನಗದು ಗೊತ್ತಿಲ್ಲ. ಬಟ್ ಇವತ್ತು ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದಾಗ ಸಿಗ್ತೈತಲ್ಲ, ನಿಮ್ಮ ಒಂದು ಮುಖದಲ್ಲಿ ಖುಷಿ ಕಾಣ್ತೈತಲ್ಲ, ಅದು ನನಗೆ ಗಿಫ್ಟ್ ರೀ. ಹೋಗಿ ನೀವು ಯೂಸ್ ಮಾಡ್ಕೊಳ್ರಿ ಒಂದ್ಸರಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ಸೀಕ್ರೆಟ್, ಈ ಒಂದು ಮ್ಯಾಜಿಕ್ ಮಾಸ್ಕ್ ಹೆಂಗಿತ್ತಪ್ಪ ಅನ್ನೋದು. ನಿಜವಾಗ್ಲೂ ನಿಮ್ಮ ಮುಖದಲ್ಲಿ ನಗು ಬಂದೇ ಬರುತ್ತೆ. ಇದನ್ನು ಯೂಸ್ ಮಾಡಿ ನೀವು ಸ್ನಾನ ಮಾಡ್ಕೊಂಡು ಬರ್ತೀರಲ್ಲ, ಕನ್ನಡಿ ಒಳಗೆ ನಿಂದಿರಿ ಒಂದ್ಸಾರಿ. ಸೊ ನಿಮ್ಮ ಒಂದು ನಿಮ್ಮ ಒಂದು ಕೂದಲು ನೋಡಿ ನಿಮಗೆ ಇಷ್ಟೊಂದು ಖುಷಿ ಆಗುತ್ತೋ, ಹೊಳ್ಳ ಫೋಟೋ ತಗೊಳ್ತೀರಿ ನೀವು. ಖರೆ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಇದ್ದರೆ, ಒಂದು ವೇಳೆ ನೀವು ತಗೊಂಡಿದ್ರೆ ನನಗೆ ಶೇರ್ ಮಾಡಿದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ನಿಮ್ಮ ಒಂದು
ಪರ್ಮಿಷನ್ ಇದ್ರೆ. ಸೊ ಇದನ್ನೆಲ್ಲನೂ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡೆ. ನಿಮ್ಮ ಕೂದಲು ದಪ್ಪ ಇದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ತೆಳ್ಳಗೆ ಇದ್ರೆ 1-2 ಸ್ಪೂನ್ ಆದ್ರೆ ನಡೆಯುತ್ತೆ. ನನ್ನ ಕೂದಲು ದಪ್ಪ ಭಾಳ ಅದಾವ್ರಿ. ಸೊ ಹಾಗಾಗಿ ನಾ ಇಲ್ಲಿ ಸ್ವಲ್ಪ ಜಾಸ್ತಿನೇ ಪೌಡರ್ನ ಹಾಕ್ಕೊಂಡೀನಿ. ನಿಮ್ಮ ಹತ್ರ ಆಮ್ಲ ಪೌಡರ್ ಇಲ್ಲಪ್ಪ ಅಂತಂದ್ರೆ ಇದರ ಕೆಳಗಡೆ ಲಿಂಕ್ ಬರ್ತಾ ಇರುತ್ತೆ, ನೀವು ಹೋಗಿ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಕುಂತ್ಕೊಂಡು ಆ ಒಂದು ಪ್ರಾಡಕ್ಟ್ನ ತರಿಸ್ಕೊಳ್ಬಹುದು ರೀ. ಇಲ್ಲ ಅಕ್ಕ, ನನ್ನ ಕೂದಲು ಏನು ಮಾಡಿದ್ರೆ ಫ್ರೀಸಿನೆಸ್ ಹೋಗೋದಿಲ್ಲ, ನನ್ನ ಕೂದಲು ಗುಂಗುರು ಅದಾವಂದ್ರೆ ಕರ್ಲಿ ಅದಾವ, ಸ್ಟ್ರೇಟ್ ಆಗೋದೇ ಇಲ್ಲ, ಹೊಳಪಿಲ್ಲ, ಕಳೆ ಇಲ್ಲ ಅನ್ನೋರಿದ್ರೆ ಇನ್ನೂ ಒಂದು ನೀವು ಆ್ಯಡ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ಆಲೋವೆರಾ ಜೆಲ್ಲನ್ನು ಮಾರ್ಕೆಟ್ ಬೇಸ್ ಇದ್ರೆ ಮಾರ್ಕೆಟ್ ಬೇಸ್ ಯೂಸ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದ್ರೆ ಮನೆಯೊಳಗೆ ಪ್ಲ್ಯಾಂಟ್ ಇದ್ರೆ, ಗಿಡ ಇದ್ರೆ ಅದನ್ನು ಸಹಿತ ಆಲೋವೆರಾ ಜೆಲ್ಲನ್ನು ತಗೊಂಡು ನೀವು ಇದ್ರಾಗ ಮಿಕ್ಸ್ ಮಾಡ್ಕೊಳ್ಬೋದು. ಈ ಒಂದು ಬೇಸಿಗೆಗಾಲಕ್ಕೆ ಭಾಳ ನಮ್ಮ ಕೂದಲಿಗೆ ತಂಪು ನೀಡುತ್ತೆ ರೀ. ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿ ಇಡೋಕೆ ಭಾಳ ಒಂದು ಸಹಾಯ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲು ಹುಲ್ಲು ಬೆಳೆಯೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ. ಇಲ್ಲಿ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದ್ರಾಗ ಯೂಸ್ ಮಾಡಿಕೊಂಡು ಒಂದು ಸಾರಿ ನೀವು ಈ ಮಾಸ್ಕನ್ನು ಹಾಕ್ಕೊಂಡ್ರಿ ಜೀವನ ಪೂರ್ತಿ ನೀವು ಯಾವ ಒಂದು ದುಡ್ಡು ಖರ್ಚು ಮಾಡೋಕೆ ಹೋಗೋದಿಲ್ಲ, ಯಾವ ಪಾರ್ಲರಿಗೆ ಸಹಿತ ಹೋಗೋದಿಲ್ಲ. ನನ್ನ ಕೂದಲು ಸ್ಟ್ರೇಟ್ ಆಗಲಿ, ನನ್ನ ಕೂದಲಿಗೆ ಪ್ರೋಟೀನ್ ಬೇಕು, ಅದು ಬೇಕು, ಏನೇನೋ ಮಾಡಿಸ್ತಾರೆ, ನನಗಂತೂ ಗೊತ್ತಿಲ್ಲ ಯಾವುದಾದ್ರು ಕೆರೆಟಿನ್ ಅದಿದೆ. ಬಟ್ ಇದ್ರೊಳಗೆ ಎಲ್ಲನೂ ಐತಿ. ಯೂಸ್ ಮಾಡ್ಕೊಳ್ರಿ. ವಾರದಾಗ ಒಂದು ಸಾರಿ ಹಚ್ಕೊಳ್ರಿ. ಹಚ್ಕೊಂಡು 1 ತಾಸು ಬಿಟ್ಟು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.